ಆದ್ರೆ ಅವರು ಕೋಳಿ ಕುಯ್ಯೋ ಚೂರಿ ಬರ್ದ್ಬಿಟ್ಟವ್ರೆ. ತೋಳಲ್ಲ ಇದು, ತೊಲೆ ತೊಲೆ. ಕನ್ನಡದಲ್ಲಿ ಮುಖ ನೋಡ್ಕೊಂಡಿದ್ಯಾ? ಅಂತಮ್ಮ ಸ್ಪೆಷಲ್ ಹೊಸಕೋಟೆ ಮಟನ್ ದಮ್ ಬಿರಿಯಾನಿ ನಮ್ಮಲ್ಲಿಗೆ ಇನ್ನೂ ಚಂದ. ಬಾಗೂರು ನಮ್ಮ ಹಳ್ಳಿಗೆ ಜೊತೆಗೆ. ಏ ಲೋಕಿ ಬಾಸು ತಗೋಬಾ ದೊಡ್ಡ ಪೀಸು. ಬಂದೇ ಬಸ್ಸು. ನಾವು ಬಂದೇವ, ಮಟನ್ ಪೀಸು ತಂದೇವ. ಊಟ ಮಾಡ್ಬೇಕಾರೆ 4-5 ದೊಡ್ಡ ಪೀಸು ಆ ಕೈಯ. ಯಾವ ಡಬ್ಬ ನನ್ನ ಮಗ ಹೇಳ್ಕೊಟ್ಟ ಇದನ್ನ? ಇವತ್ತು ಹೊಸಕೋಟೆ ಮಟನ್ ದಮ್ ಬಿರಿಯಾನಿ ಮಾಡ್ತಾ ಇದೀವಿ. ಅದಕ್ಕೆ ಬಿರಿಯಾನಿ ಪುಡಿ ಮಾಡ್ಕೋಬೇಕು. ಎಲ್ಲ ಮಟನ್ಗೆ ಗರಂ ಮಸಾಲ ಅಂತ ಹಾಕ್ತಾರೆ ನೋಡಿ, ಅದು ಬಿರಿಯಾನಿ ಪುಡಿ. ಅದನ್ನ ಮಾಡ್ಕೊಂಡ್ರೆ ಸಖತ್ತಾಗಿರ್ತದೆ. ಹೊಸಕೋಟೆಲ್ ಹೋಗಿ ನೀವು ಬಿರಿಯಾನಿ ತಿನ್ನಂಗಿರ್ತದೆ. ಯಾವ ತರ ಏನ್ ಐಟಮ್ ಹಾಕಬೇಕು ಪುಡಿ ಮಾಡ್ಕೋಬೇಕು ಅಂದ್ರೆ ಅದನ್ನ ತೋರಿಸ್ತೀನಿ ಬನ್ನಿ. ಧನಿಯಾ ಕಾಳು, ಕಾಳು ಮೆಣಸು, ಜೀರಿಗೆ, ಚಕ್ಕೆ, ಲವಂಗ, ಮರಾಠಿ ಮೊಗ್ಗು, ಅನಾನಸ್ ಹೂವು, ಏಲಕ್ಕಿ, ಜಾಪತ್ರೆ, ಪಲಾವ್ ಎಲೆ, ಕಲ್ಲುವ. ಏ ದಯಾನಂದ ಜಾಕಾಯಿ ತಗೋಬಾರೋ. ಬಂದೆ ಬಸು. ಇಲ್ಲಿ ಏನ್ ಮಾಡ್ತಿದ್ಯಾ? ಯಾಕೋ ಹಿಂಗ್ ಮಾಡ್ತಿದ್ದೆ ಏನಂದ ನೀನು? ಹೇಳುವುದಕ್ಕೂ ಕೇಳುವುದಕ್ಕೂ ಸಮಯವಲ್ಲ. ಜಾಕಾಯಿ ಬಿರಿಯಾನಿ ಮಸಾಲೆ ಐಟಮ್ ಎಲ್ಲ ರೆಡಿ ಆಯ್ತು. ಹೊಸಕೋಟೆ ದಮ್ ಬಿರಿಯಾನಿಗೆ ಈ ಮಸಾಲೆ ಹಾಕೊಂಡು ತಿಂತಾರೆ ಸಖತ್ತಾಗಿತ್ತು. ಸಾಕು ನಿಲ್ಸೋ ಬಸ್ಸು. ಯಾವಾಗೂ ವಿಡಿಯೋದಲ್ಲಿ ಅದ್ಭುತವಾಗಿರ್ತದೆ, ಸಖತ್ತಾಗಿರ್ತದೆ ಅಂತ ಹೇಳ್ತಾನೆ ಇರ್ತೀಯ. ನಾನು ನೋಡಿ ಇದಾಗೈತೆ. ಇವತ್ತು ಬೇರೆ ಮಸಾಲೆ ರುಬ್ಬಿ ಇದು ಮಾಡಿದೆ. ಇವತ್ತು ಪುಡಿ ಮಾಡೋಕ್ಕೆ ಸ್ಪೆಷಲ್ ಆಗಿ ನನಗೆ ರಾಗಿ ಮುಲ್ಗೆ ಕೆಲಸ ಬಂದಿದೆ. ಒಳ್ಳೆ ಹಳೆ ಮಿಷಿನ್ ಸವಾಸ ಆಯ್ತು. ನಾನು ಇವತ್ತು ಪುಡಿ ಮಾಡ್ಕೊಬತ್ತೀನಿ, ಸ್ಪೆಷಲ್ ಆಗಿ ಮಾಡ್ಕೊಬತ್ತೀನಿ ಬಸ್ಸು. ಈಗ ಹೋಗಿ ಬರ್ತೀನಿ, ಚಿಕ್ಕ ಮಿಲ್ಲು ಕರ್ಕೊಯ್ತಾ ಇದ್ದೀನಿ ಜೊತೆಲಿ. ಬರ್ಲಾ? ನಮಸ್ಕಾರ ನಮಸ್ಕಾರ ನಮಸ್ಕಾರ. ಒಂದೇ ಒಂದ್ ಡೌಟ್, ನೀವು ನಮ್ ರಾಗಿ ಬಾಲ್ ಮೇಲೆ ಕಣ್ಣಾಕಂಗಿಲ್ಲ. ಅದು ಬಾಲ್ ಅಲ್ಲ ಕಣೋ, ಮಿಲ್ಲು ರುಬ್ಬ ಮಿಲ್ಲು. ಆಹಾ, ಈಗ ಗೊತ್ತಾಯ್ತು ಗುರು. ಮಿಸ್ಟೇಕ್ ಆಗಿ ಬಂದ್ಬಿಟ್ಟಿದೆ, ಬೇಜಾಮಕಬೇಡಿ. ರಾಗಿ ಕಾಲ್ ಮೇಲೆ ಬೇಜಾಮಕಬೇಡಿ. ಈ ನನ್ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ. ಬನ್ನಿ ಇವಾಗ ಹೊಸಕೋಟೆ ಮಟನ್ ದಮ್ ಬಿರಿಯಾನಿ ಮಾಡ್ಕೊಳ್ಳೋಣ. ಅಡುಗೆ ಎಣ್ಣೆ, ಬಿರಿಯಾನಿ ಮಸಾಲೆ ಪದಾರ್ಥಗಳು, ನಾಟಿ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ರುಬ್ಕೊ ಬಂದಿರೋ ಶುಂಠಿ ಬೆಳ್ಳುಳ್ಳಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಸಿ ವಾಸನೆ ಹೋಗಂಟ ಹುರ್ಕೊಂಡಿದೀವಿ. ಹಸಿರು ಮೆಣಸಿನ್ಕಾಯಿ, ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಈರುಳ್ಳಿ, ನಾಟಿ ಟೊಮೊಟೊ ಹಣ್ಣು, ಬಾಸು ನಾಟಿ ಮರಿ ಮಟನ್ ತಗೋಬಾ ಬಾಸು. ಬಂದೆ ಬಾಸು, ನಿನ್ಗೋಸ್ಕರ ಅಂತಾನೆ ಹೊಸಕೋಟೆಗೆ ಹೋಗಿ ನಾಟಿ ಮರಿನ
ಸ್ಪೆಷಲ್ ಆಗಿ ಹೊಡ್ಸ್ಕೊಂಡ್ ಬಂದಿನಿ ಬಸ್ಸು. ಸೂಪರ್ ಬಸ್ ಸೂಪರ್. ಆದ್ರೆ ಇನ್ನೊಂದ್ ವಿಷಯ ನಿಮ್ಗೆ ಗೊತ್ತಿಲ್ಲ. ಲೋಕಿ ಅಪ್ಪನ್ಗೆ ಲೋಕಿ ರಾಜನ್ ತರ ಬಾಳ್ಬೇಕು ಅಂತ ಆಸೆ. ಅದಕ್ಕೇನೆ ಏನಂದ್ರು, ಮಗ ಒಂದ್ ಅಚ್ಚಿ ಹಾಕಿಸ್ಕೊಳ್ಳೋ ರಾಜನ್ ತರ ಅಂದ್ರು. ಇವನು ಅಚ್ಚಿ ಹಾಕೋರದ್ರಕ್ ಹೋಗ್ಬಿಟ್ಟು ಸಂತೆಲಿ, ಅಣ್ಣ ನನ್ ಕಣ್ಣಲ್ಲಿ ಕಾಣಿಸ್ತಾ ಇರೋ ಇದನ್ನ ಕಡ್ಗನ ಒಂದ್ ಬರೆಯೋಣ ಅಂತ ಅಂದ. ಆದ್ರೆ ಅವರು ಕೋಳಿ ಕುಯ್ಯೋ ಚೂರಿ ಬರ್ದ್ಬಿಟ್ಟವ್ರೆ. ಜೈ ರಾಜ್ರು ಹಿಡಿದ್ರು ಕತ್ತಿ ಕಣ, ಇದು ಚೂರಿ ಅಲ್ಲ. ನೋಡೋ ನಮ್ ವೀಕ್ಷಕರೇ ಹೇಳ್ತಾರೆ ಕೋಳಿ ಕುಯ್ಯೋ ಚೂರಿನೋ ರಾಜ್ ಹಿಡ್ದಿರೋ ಕತ್ತಿನೋ ಅಂತ. ಏನೋ ಬಂದಿರೋದು ನಿನ್ಗೆ. ನಿಮ್ಮ ಅಪ್ಪ ರಾಜ್ ಒಂಥರ ಬಾಳು ಅಂದ್ರೆ ಇಲ್ಲಿ ಚೆನ್ನಾಗಿ ಉಣ್ಬಿಟ್ಟು ಕೋಳಿ ಚೂರಿ ಹಾಕಿಸ್ಕೊಂಡ್ ಬಂದವನೆ ಕೈ ಮೇಲೆ. ಅಯ್ಯೋ ಯಾಕೋ ಲೋಕಿ ಬಸ್ಸು ನೀನ್ ಹಿಂಗಾಗೋದೆ. ಗೊತ್ತಾಗಲ್ಲ ಬಸ್ಸು, ಕಡ್ಗ ಬಸ್ಸು ಇದು. ತೋಳಲ್ಲ ಇದು, ತೊಲೆ. ಕನ್ನಡದಲ್ಲಿ ಮುಖ ನೋಡ್ಕೊಂಡಿದ್ಯಾ? ನಾಟಿ ಮರಿ ಮಟನ್ನು ನೋಡ್ತಾ ಇರ್ಬೋದು. ಒಂಥರ ಏನು ಚರ್ಬಿ ಮಟನ್ನು ಎಲ್ಲ ಮಿಕ್ಸ್ ಆಗಿರ್ಬೇಕು. ಬಿರಿಯಾನಿ ಟೇಸ್ಟ್ ಬರಬೇಕು ಅಂದ್ರೆ ಸಖತ್ತಾಗಿರ್ತದೆ. ಕಲ್ಲುಪ್ಪು, ಅರಿಶಿಣ ಪುಡಿ, ಹಸುವಿನ ತುಪ್ಪ. ಮಟನ್ನು ತುಪ್ಪದಲ್ಲಿ ಫ್ರೈ ಆದಷ್ಟು ಸಖತ್ತಾಗಿ ಬರುತ್ತೆ ಬಿರಿಯಾನಿ. ಹೊಸಕೋಟೆ ದಮ್ ಬಿರಿಯಾನಿ ಮಸಾಲ, ಖಾರದ ಪುಡಿ, ಮಟನ್ ಬೇಯಕ್ಕೆ ನೀರು ಹಾಕೊಳ್ಳೋಣ ಅಳತೆಯಾಗಿ. ಎಷ್ಟು ಹಾಕೋತೀರಾ ಅಷ್ಟು ಡಬಲ್ಲು ನೀರು ಹಾಕೊಳ್ಳಿ, ಸಖತ್ತಾಗಿ ಬರುತ್ತೆ. ಮಟನ್ನು ತುಪ್ಪ ಎಣ್ಣೆಲಿ ಅರ್ಧ ಬೆಂದೈತೆ. ಈಗ ನೀರಲ್ಲಿ ಸ್ವಲ್ಪ ಬೇಯ್ಕೊಬಿಡ್ಲಿ. ಮೊಸರು, ಮಟನ್ ಎಲ್ಲ ಚೆನ್ನಾಗಿ ಬೆಂದೈತೆ. 20 ನಿಮಿಷ ನೆನ್ಸ್ಕೊಂಡಿರೋ ಅಕ್ಕಿ ಹಾಕೊಳ್ಳೋಣ. ಅರ್ಧ ಬಾಸುಮತಿ, ಅರ್ಧ ಕೇಸರ್ ಕಲಿ. ಅವಾಗವಾಗ ಚೆನ್ನಾಗಿ ತಿರುಗಿಸ್ತಾ ಇರಬೇಕು ಅಕ್ಕಿ ಹಾಕಿದ್ಮೇಲೆ, ಇಲ್ದರೆ ತಳ ಹಿಡಿದ್ಬಿಡ್ತದೆ.
ಅಕ್ಕಿ 3/4% ಬೆಂದಿದೆ. ಈಗ ದಮ್ ಕಟ್ಬಿಡೋಣ. ನಿಂಬೆ ಹಣ್ಣು, ಏನ್ ಬಸ್ಸು ಒಂದೇ ಸಾರಿಗೆ ದಮ್ಮ ಆಗ್ಬಿಡ್ತದ ಈಗ. ರೆಡಿ ಆಗೈತೆ ದಮ್ ಬಿರಿಯಾನಿ. ಈಗ ಕಲ್ಲು ಎತ್ಬಿಟ್ಟು ದಮ್ ಹೊಡ್ಕೊಬಿಡೋಣ. ನಮ್ಮ ಬಾಸ್ ಬರ್ತಾರೆ ದಮ್ ಹೊಡ್ಯಕ. ದಮ್ ಹೊಡಿಯೋಕೆ ಮೊದಲು ಬಿರಿಯಾನಿ ಪುಡಿ ಹಾಕೊಳ್ಳಿ, ಸಕ್ಕ ಟೇಸ್ಟ್ ಬರುತ್ತೆ. ಹಸುವಿನ ತುಪ್ಪ, ಪುದೀನ, ನಾಟಿ ಕೊತ್ತಂಬರಿ, ಒಂದು ಅದ್ಭುತವಾಗಿರೋ ಮಟನ್ ದಮ್ ಬಿರಿಯಾನಿ ದಮ್ ಹೊಡಿತಾ ಇದೀವಿ. ನೋಡಿ ಹೆಂಗ್ ಕಾಣಿಸ್ತದೆ ಅಂತ. ನೋಡ್ತಾ ಇದ್ರೆ ಬಾಯಿ ನೀರು ಬರ್ತಿದೆಯಪ್ಪ. ಮಟನ್ ಅಂತೂ ಅದ್ಭುತವಾಗಿ ಬೆಂದಿದೆ. ಬಿಸಿ ಬಿಸಿ ಕಳ್ಕ ಬಿಡ್ತದೆ. ಲೋಕಿ ಬಾಸ್ ತಿನ್ಬೇಕಾದ್ರೆ ತೋರಿಸ್ತಾರೆ. ರೆಡಿ ಆಯ್ತು ದಮ್ ಬಿರಿಯಾನಿ. ನಡೀರಿ, ಹೊಟ್ಟೆ ತುಂಬಾ ತಿನ್ನಕ್ ಬರ್ತೇನೆ. ಬಾಸು ನಿಮ್ಮ ಹೊಟ್ಟೆ ಜೊತೆಗೆ ನನ್ನ ಹೊಟ್ಟೆಯನ್ನು ಸೇರ್ಸ್ಕೊಬಿಡಿ ಬಾಸು. ಎಷ್ಟು ಸಣ್ಣ ಆಗ್ಬಿಡೋದು ನೋಡಿ. ಉಸಿರು ಬಿಡು, ಉಸಿರು ಬಿಡು. ಎಲ್ಲ ಸಣ್ಣ ಆಗುತ್ತೆ. ಊಟ ಮಾಡ್ ಬಾರೋ. ಇನ್ನು ಬೆಲ್ಲು ಹೊಡಿಲಿಲ್ವೇ? ತಗೊಳ್ಳಿ ರಮಣ, ಇವತ್ತು ನಾನು ಮಾಡಿಸಿರೋದು. ಲೋ ಇಸು ನನ್ನ ತಮ್ಮ ತಿನ್ನ ನೀನುವೆ. ಓ ಭರತನ, ನಿಂಗೋಸ್ಕರ ಈ ಎಲೆ ನೋಡು ಹೆಂಗಿದೆ. ಓ ಬಾಸು, ಅರ್ಪಂತ ಒಂಚೂರು ದೊಡ್ಡ ಕೊಡ್ತೀನಿ ನಿಮ್ಗೆ. ಸಾಕಲ್ವಾ? ಗಡ ತಕ್ತೀನಿ. ಲೋ ಬೇಗ ಹಾಕಲು. ಹೊಟ್ಟೆ ಎಸ್ತೋ ನಾನು ಹೊಟ್ಟೆನೆ ಒಳಿಕೊಂಡೋಗದ್ ಹಾಕೋ. ಏನಯ್ಯ ನಿನ್ನ ಗೋಳು? ಒಂದೇ ಒಂದು ಇಂಚು ಒಳ್ಳಾಡಿಲ್ವಲ್ಲ, ಹೆಂಗೆ ಇದೆ ಇದೇ ಸಣ್ಣ ಆಗ್ಬಿಟ್ಟತ್ ಕಣ. ಅಯ್ಯೋ ಇವ್ರಿಗೆ ಮನ್ಸು ಮಾತ್ರ ಸಣ್ಣ, ಹೊಟ್ಟೆ ಮಾತ್ರ ದಪ್ಪ. ಎಂತ ಅಯೋಗ್ ಮಾತಾಡ್ತೀಯೋ ಬೇಕು ನನ್ನ ಮಗನೇ. ತೂತಾಗ್ಬಿಟ್ಟಿದೆ ಒಂದು. ಅದು ತೂತಾಗದಿರ್ಲಿ ಕಣ. ನಿನ್ ಚಡ್ಡಿ ತೂತಾಗ್ಬಿಟ್ಟದ್ ನೋಡ್ಕೊಳ್ಳೋ. ಇತ್ತು ರೆಡಿ ಮಾಡೋದ್ ಬದಲು ನಿನ್ ಚಡ್ಡಿ ತೂತಾರ ರೆಡಿ ಮಾಡಪ್ಪ ಸ್ವಾಮಿ. ಸ್ವಾಮಿ ಅವ್ರು ನಿಮ್ಗೇನ್ ಮಾಡಕ್ ಬೇರೆ ಕ್ಯಾಮ್ ಇಲ್ವಾ? ಏನ್ ಬಸ್ ಅವು ತೂತಾಗಿರೋ ಜಾಗತವೇ ಹಾಕ್ಬಿಟ್ರಲ್ಲ. ತೂತ್ಕಿಂತ ಈ ತೂತೇ ಮೇಲು ಕಣ ಬಿಡು. ಯಾಕೆ? ನೀನ್ ಚಡ್ಡಿ ಹಾಕಿದ್ರು ಒಂದೇ, ಹಾಕ್ದೇ ಇದ್ರು ಒಂದೇ ಕಣ. ಪೀಸ್ಗಳಂತೂ ಹೆಂಗ್ ಬೆಂದವೆ ಅಂದ್ರೆ ಕೈಲೇ ಕರ್ಗೋಯ್ತವೆ. ಇನ್ ಬಾಯಿ ಒಳಗೆ ಕಿಕ್ಕಿದ್ರೆ ಹೆಂಗಾಗ್ಬೋದು ನೋಡಿ ಈಗ. ಇನ್ನೊಂದು ಪೀಸ್ಗಳು ಅದ್ಭುತ. ನಮ್ಮ ಭಟ್ರು ಮಾಡ್ಕೊಡೋದು ನನಗೆ ಅಂತಾನೆ ಸ್ಪೆಷಲ್ ಮಾಡ್ಬಿಡ್ತಾರೆ ಇವರು. ನೋಡಿ ಈಗ ಚೋರ್ ಹಿಂಗೆ ಕಲ್ಸ್ಕೊಳ್ಳಿ ಮೊಸರು ಬಜ್ಜಿ ಜೊತೆ ರೈಸು ಮಾತ್ರ ಸಕ್ಕತ್ತಾಗದ ಕಣ್ರಿ. ಅವೆಲ್ಲ ಪೀಸ್ ನೋಡ್ದೆ, ಈಗ ರೈಸ್ ನೋಡ್ತೀನಿ ಹೆಂಗದೆ ಅಂತ. ಏನೋ ಅದು
ಬಿರಿಯಾನಿ ಹೊಸ್ಕೋಟೆ ತುಂಬಾಯ್ತು ನಾನು ಹೊಟ್ಟೆ. ಓ ಬಾಸು ನಂಗೊಂದು ಡೌಟು. ಏನೋ ಶಿಷ್ಯ? ಹೊಸಕೋಟೆಯಲ್ಲಿ ಹೊಸ್ದಾಗಿ ಇರ್ತದ ಕೋಟೆ? ಲೇ ಇಂತ ತರಲೆ ಪ್ರಶ್ನೆ ಎಲ್ಲ ಕೇಳ್ಬಿಟ್ರೆ ನೀನ್ ನಲ್ಕಿದ್ ಕೈ ಕೊಟ್ಬಿಡ್ತೀನಿ ನನ್ನ ಮಗನೇ. ಕೋಟೆಗಳಿರೋದು ಚಿತ್ರದುರ್ಗದಲ್ಲಿ, ಹೊಸಕೋಟೆಲಿರೋದು ದಮ್ ಬಿರಿಯಾನಿ. ಅಲ್ಲಿ ಹೋಗ್ಬಿಟ್ರೆ ನೀನು ಕಳ್ದೋಯ್ತಿ. ಅಲ್ಲಿ ಹೆಂಗೆ ಅದು ಹೊಸಕೋಟೆ ದಮ್ ಬಿರಿಯಾನಿ ಮಾಡ್ತಾರೋ ನಮ್ ಬಾಸ್ ಹಂಗ್ ಮಾಡೋರೆ. ಮಜಾ ಬರ್ತು, ಸೂಪರ್. ಗೊತ್ತೇನು ಎಳೆಯಂಗೆ ಇಲ್ಲ ಜೋರಾಗ. ನಾಟಿ ಮರಿ ಎಳೆ ಮರಿ ಇದು ಪಕ್ಕ. ಏನು ನೋಡಿ ಬುಸಂಗ, ಇದು ಹಳ್ಳಿ ನಾಟಿ ಮರಿನೇ ಪಕ್ಕ. ಸೂಪರ್ ಆಗದೆ. ಏನು ಇದ್ಬಿಟ್ರೆ ಒಂದು 2-3 ಕೆಜಿ ತಿನ್ಕೊಡ್ಬೋದು ಬೇಕಾರೆ. ನೋಡಿ ಇದು ಬೆಣ್ಣೆ ಚರ್ಬಿ, ಬೆಣ್ಣೆ ಇದ್ದಂಗೆ ಇರ್ತದೆ. ಆದ್ರೂ ಎಳೆ ನಾಟಿ ಮರಿದು ಮಾತ್ರ ತಿನ್ನಿ ಚೆನ್ನಾಗಿರ್ತದೆ ನೋಡಿ. ನೋಡ್ತಾ ಇದ್ರೆ ಹಂಗೆ ಬೆಣ್ಣೆ ಥರ ಇದೆ. ಇವತ್ತು ಹೊಸಕೋಟೆ ದಮ್ ಬಿರಿಯಾನಿ ಮಾಡಿದೀವಿ. ಅದ್ಭುತವಾಗೈತೆ ಅಂದರೆ ನೋಡಿ ಎಷ್ಟು ಸಖತ್ತಾಗೈತೆ. ರೈಸು ಸಖತ್ತಾಗಿ ಬೆಂದೈತೆ, ಒಳ್ಳೆ ಮಸಾಲೆ ಹಿಡ್ದೈತೆ. ಮಸಾಲೆ ಮಾತ್ರ ಸೂಪರ್. ಹೊಸಕೋಟೆ ಬಿರಿಯಾನಿ ತಿಂದಿದೆ ಅದೇ ಥರ ಅದ್ಭುತವಾಗಿ ಬಂದೈತೆ, ಸಖತ್ತಾಗೈತೆ. ಒಳ್ಳೆ ನಾಟಿ ಮರಿ ತಂದಿದ್ದು. ನೋಡ್ತಾ ಇರ್ಬೋದು ಹೆಂಗೆ ಯಾವ ಥರ ಬೆಂದೈತೆ ಅಂದರೆ ನೋಡಿ. ಹಂಗಂದರೆ ಮೂಳೆಯಿಂದ ಮಟನ್ನೇ ಬೇರೆ ಆಯ್ತದೆ. ಎಷ್ಟು ಅದ್ಭುತ. ನಾಟಿ ಮರಿ ಮಟನ್ನು ಅಂದರೆ ಹಿಂಗಿರಬೇಕು, ಬಾಯಲ್ಲಿ ಕರಗೋಯ್ತದೆ. ಈಗ ಇದ್ರೊಳಗೆ ತುಪ್ಪ, ಅದ್ಭುತ. ಬಾಯಿಯೊಳಗೆ ಹಂಗೆ ಬೆಣ್ಣೆ ಥರ ಕರಗೋಯ್ತದೆ. ಅದ್ಭುತ. ಯಾಕೆ ಜನ ಹೊಸಕೋಟೆಗೆ ಬಿರಿಯಾನಿ ತಿನ್ನಬೇಕು ಅಂತ ಅಷ್ಟು ಕಾತುರವಾಗಿ ಹೋಯ್ತಾರೆ ಅಂತ ಇವಾಗ ಗೊತ್ತಾಯ್ತದೆ. ಅಷ್ಟು ಸೂಪರ್ ಆಗೈತೆ ದಮ್ ಬಿರಿಯಾನಿ. ನಮ್ಮ ಗೋಲ್ಡ್ ಸೀನಣ್ಣನ ಹೋಟ್ಲು ಸಕ್ಕತ್ತಾಗೈತೆ. ಅವ್ರ ವಿಡಿಯೋನು ನಾವು ನೋಡ್ತಾ ಇರ್ತೀವಿ. ಅದ್ಭುತವಾಗಿ ಅವ್ರ ಮಾತು ಕೇಳೋಕ್ಕೋಸ್ಕರನೇ ವಿಡಿಯೋ ನೋಡ್ತಾ ಇರ್ತೀವಿ. ಅದ್ಭುತವಾಗೈತೆ. ಚರ್ಬಿ, ಆ ಮಟನ್ನು ಈ ಥರ ಪೀಸ್ ತಗೋಬೇಕು. ಚರ್ಬಿ ಮಟನ್ನು ಎರಡು ಮಿಕ್ಸ್ ಆಗಿರೋ ಪೀಸ್ ತೊಗೊಂಡ್ರೆ ಸಖತ್ತಾಗಿರ್ತದೆ ಬಿರಿಯಾನಿ ಮಾಡಿದಾಗ ಈ ಥರ ಪೀಸ್ ಹಾಕ್ಕೊಳ್ಳಿ. ಮಟನ್ ಹೆಂಗೆ ಬೆಂದೈತೆ, ಅದ್ರೊಳಗೆ ಚರ್ಬಿ ಹೆಂಗೆ ಮಿಕ್ಸ್ ಆಗೈತೆ. ಬಾಯಿಗೆ ಕೂದ್ರೆ ಬೆಣ್ಣೆ ಥರ ಕರ್ಗೋಯ್ತದೆ. ಇದನ್ನ ಹಿಂಗೆ ತಿಂದರೆ ಒಂಥರ ಟೇಸ್ಟು. ಆ ಬಿರಿಯಾನಿ ರೈಸ್ ಒಳಿಕೆ ಆ ಚರ್ಬಿ ಮಟನ್ ಕಲ್ಸ್ಕೊಂಡು ಬಾಯಿಗೆ ಕೂದ್ರೆ ಕಳೆದೋಗೋದಂತೂ ಗ್ಯಾರಂಟಿ. ಅಷ್ಟು ಸೂಪರ್ ಆಗೈತೆ, ಅದ್ಭುತವಾಗೈತೆ. ನೀವು ಟ್ರೈ ಮಾಡಿ. ಹೊಸಕೋಟೆ ಬಿರಿಯಾನಿ ನಿಮಗೋಸ್ಕರ ತೋರಿಸಿದೀವಿ. ನಮ್ಮ ವೀಕ್ಷಕರು ಎಷ್ಟೊಂದು ಜನ ಕೇಳ್ತಾ ಇದ್ರಿ, ಹೊಸಕೋಟೆ ಬಿರಿಯಾನಿ ತೋರಿಸಿ ಸರ್ ಅಂತ. ಈ ಕನ್ನಡ ಪಾಕಶಾಲೆ ತಂಡ ನಿಮ್ಗೋಸ್ಕರ ಹೊಸಕೋಟೆ ಬಿರಿಯಾನಿ ತೋರಿಸೈತೆ. ಮಾಡ್ಕೊಳ್ಳಿ, ಇದೇ ತರ ಮಸಾಲೆ ಹಾಕೊಡಿ, ಅದ್ಭುತವಾಗಿ ಬರ್ತದೆ. ಸೂಪರ್. ವೀಕ್ಷಕರೇ ಇಲ್ಲಿ ನೋಡಿ, ಇದು ಮೊಸರು, ಇದು ಬಿರಿಯಾನಿ. ಇದನ್ನೆರಡು ಕಲ್ಸ್ಕೊ ಹಿಂಗ್ ತಿಂತಾ ಇರ್ಬೇಕಾರೆ ಮಜಾನೇ ಬೇರೆ. ಇಲ್ಲಿ ನೀವು ಈ ಥರ ಕಲ್ಸ್ಕೊ ತಿಂದಾರಿ, ಆಗ ಮಜಾನೇ ಬೇರೆ. ಮಾಡೋದು ಯಾರು ಮಾಡ್ಕೊಡ್ತಾರೆ? ನಮ್ಮ ಭಟ್ರು ಇರೋದೇನ್ಗೆ ನಮ್ ಕೇಳ ಅಡ್ಗೆ ಎಲ್ಲ ಮಾಡ್ಕೊಡ್ತಾರೆ. ಅದಕ್ಕೆ ನಮ್ ಭಟ್ರು ನಮ್ ಜೀವ ಭಟ್ರು. ಸೆಂಟಿಮೆಂಟ್ ಬರೆಸ್ತವನೆ. ಎದೆ ಆ ಕಡೆ ಕೈತಿಕಣೋ, ನಮ್ಗೆ ಈ ಕಡೆ ಇದ್ರು ಎರಡು ಒಂದೇ. ನೀನ್ ಯಾರು? ನೀವು ಬಿರಿಯಾನಿನ ಟೇಸ್ಟ್ ಮಾಡಿ ನೋಡಿ, ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ. ಅಂತಮ್ಮ ಇವತ್ತು ಹೆಂಗಿತ್ತು ರೆಸಿಪಿ? ಹೊಸಕೋಟೆ ದಮ್ ಬಿರಿಯಾನಿ ಫುಲ್ಲು ಖಾಲಿ ಮಾಡ್ತೇನೆ. ಓಟ್ ಬತ್ತೀಯಾ? ಟಾಟಾ ಓಟ್ ಬಾ.